ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಇನ್ನು ಮೊಬೈಲ್ಗಾಗಿ ಈವರೆಗೂ ಕೂಡ ಮುಂದುವರಿತಾ ಇದೆ ಶೋಧ. ರೇಣುಕಾಸ್ವಾಮಿಯ ಮೊಬೈಲ್ ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಅದನ್ನು ರಾಜಕಾಲುವೆಯಲ್ಲಿ ಬಿಸಾಡಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಎಲ್ಲಿ ಬೀಸಾಡಿದ್ದಾರೆ ಎನ್ನುವಂತಹ ಮಾಹಿತಿಗೆ ಸಂಬಂಧಪಟ್ಟಂತೆ ಈಗ ಆ ಮೊಬೈಲನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಶೋಧ ಕಾರ್ಯವನ್ನು ಪೊಲೀಸರು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ರಾಘವೇಂದ್ರ ಮೊಬೈಲ್ಗಾಗಿ ಇದೀಗ ಖಾಕಿ ತೀವ್ರವಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ರಾಘವೇಂದ್ರ ಆರೋಪಿ ಏನಿದ್ದಾನೆ ಆತನ ಮೊಬೈಲ್ ಫೋನ್, ಅದೇ ರೀತಿಯಾಗಿ ರೇಣುಕಾಸ್ವಾಮಿಯ ಮೊಬೈಲ್ ಫೋನ್ಗಾಗಿ ಖಾಕಿ ಪಡೆ ಈಗ ತೀವ್ರವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಮೊಬೈಲನ್ನು ಪತ್ತೆ ಮಾಡೋದಕ್ಕೆ ಅಗ್ನಿಶಾಮಕ ದಳದ ಒಂದು ಮೊರೆ ಕೂಡ ಹೋಗಿದ್ದಾರೆ ಪೊಲೀಸರು. 10 ದಿನಗಳಿಂದ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ರೇಣುಕಾಸ್ವಾಮಿಯ ಮೊಬೈಲ್ ಈವರೆಗೆ ಪತ್ತೆ ಆಗಿಲ್ಲ. A5 ಆರೋಪಿ ರಾಘವೇಂದ್ರ ರೇಣುಕಾಸ್ವಾಮಿಯ ಮೊಬೈಲನ್ನು ಬೀಸಾಡಿದ್ದ ಪ್ರದೋಷ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಈತ ರೇಣುಕಾಸ್ವಾಮಿಯ ಮೊಬೈಲನ್ನು ಬೀಸಾಡಿದ್ದ. ಅದೇ ರೀತಿಯಾಗಿ ರಾಘವೇಂದ್ರ 5ನೇ ಆರೋಪಿಯಾಗಿದ್ದಾನೆ. ಆತನ ಮೊಬೈಲ್ ಕೂಡ ಕಾಣೆಯಾಗಿದೆ. ಅದನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಅಂತ ಇದೀಗ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಸುಮನಹಳ್ಳಿಯ ರಾಜಕಾಲುವೆ ಬಳಿಯಲ್ಲಿ ಮೊಬೈಲನ್ನು ಆರೋಪಿ ಬಿಸಾಡಿದ್ದ. ಇದೇ ಕಾರಣಕ್ಕಾಗಿ ರಾಜಕಾಲುವೆಯ ಬಳಿಯಲ್ಲಿ, ರಾಜಕಾಲುವೆಯ ಒಳಗೆ ಎಲ್ಲ ಕಡೆಗಳಲ್ಲೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ರು ಆರೋಪಿಗಳು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮೊಬೈಲ್ ಪತ್ತೆ ಮಾಡಿಕೊಡುವಂತೆ ಅಗ್ನಿಶಾಮಕ ದಳಕ್ಕೆ ಈಗ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿರುವಂತಹ 2 ಮೊಬೈಲ್ಗಳು ನಾಪತ್ತೆಯಾಗಿದ್ದಾವೆ.